ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ದಾರೆ. ದೇವರಾಜ ಅರಸು ಅವರ ದಾಖಲೆ ಮುರಿಬೇಕು ಅಂತೇಳಿ ಅವರು ಅವರ ಎಲ್ಲ ದಾಖಲೆಗಳು ಅಂದ್ರೆ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂತ ಹಗರಣಗಳೇನಿದೆ, ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಜನಾರ್ದನ್ ರೆಡ್ಡಿ MLA ಮೇಲೆ ಹಾಕಿರೋ ಅಟ್ಯಾಕ್ ಇರ್ಬೋದು, ಲವ್ ಜಿಹಾದಿಗಳಿರ್ಬೋದು, KCA ಸ್ಟೇಡಿಯಂ 11 ಜನ ಅಮಾಯಕ ಮಕ್ಕಳು ಸಾವಿರ್ಬೋದು, ಇವೆಲ್ಲ ಆದ್ಮೇಲೂ ಕೂಡ ಅವ್ರಿಗೆ ನಾವು ದೇವರಾಜ ಅರಸನ್ನ ಮೀರಿಸಿದಿರಿ ಅಂತ ಅನ್ಸಿದ್ಯಾ? ಹೋಲಿಕೆ ಮಾಡ್ತಾರಲ್ಲ, ಹೋಲಿಕೆ ಮಾಡೋದ್ರಲ್ಲಿ ಏನಾದ್ರೂ ಸ್ವಲ್ಪ ಆದ್ರೂ ಸತ್ಯ ಇರ್ಬೇಕು. ಇದರಲ್ಲಿ ಏನು ಸತ್ಯ ಇಲ್ಲ. ದಾಖಲೆ ಮಾಡಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ರೆ ಅದಕ್ಕಿಂತ ಕೆಟ್ಟ ವಿಚಾರ ಯಾವುದು ಇರಕ್ ಸಾಧ್ಯನೇ ಇಲ್ಲ. ಏನೋ ಇಡೀ ರಾಜ್ಯ ಮೆಚ್ಚುವಂತ ಮುಖ್ಯಮಂತ್ರಿ ಆದ್ರೆ ಪರವಾಗಿಲ್ಲಪ್ಪ. ದೇವರಾಜ ಅರಸು ಅವರ ಯಾವ ಗುಣ ಇವರಲ್ಲಿ ಇದೆ ಅನ್ನೋದನ್ನ ಹೇಳ್ಬೇಕು. ಯಾವ ಗುಣ ನನ್ನಲ್ಲಿ ಇದೆ ಅಂತ ಹೇಳ್ಬೋದು. ಒಂದು ದಾಖಲೆ ಮುರಿಯೋದಾದ್ರೆ ಕರ್ನಾಟಕದಲ್ಲ, ನಮ್ಮ ಮಧ್ಯಪ್ರದೇಶದಲ್ಲಿ 3 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ 15 ವರ್ಷ 20 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ. ದಾಖಲೆ ಇಂಪಾರ್ಟೆಂಟ್ ಅಲ್ಲ, ನೀನ್ ಏನ್ ಕೆಲಸ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗ್ಬೇಕು. ಅದನ್ನ ಸಿದ್ದರಾಮಯ್ಯನವರು ಮಾಡಿಲ್ಲ. ಸುಮ್ಮನೆ ದೇವರಾಜ ಅರಸು ದಾಖಲೆಯನ್ನ ಮುರಿದಿದ್ದೀನಿ ಅಂದ್ರೆ ಅದು ನಿಮ್ಮ ತೃಪ್ತಿಗಷ್ಟೇ, ನಿಮ್ಮ ವೈಯಕ್ತಿಕ ತೃಪ್ತಿ ಅಷ್ಟೇ. ಆದ್ರೆ ರಾಜ್ಯದ ಜನತೆ ನಿಮ್ಮನ್ನ ದೇವರಾಜ ಅರಸಿಗೆ ಹೋಲ್ಸೋಕೆ ಅವ್ರು ಯಾರು ತಯಾರಿಲ್ಲ. ಯಾರು ಆ ತರದ ಮಾತು ಇದುವರೆಗೂ ಆಡೇ ಇಲ್ಲ. ಆದ್ರಿಂದ ನೀವು ಈ ದಾಖಲೆ ಏನು ಮಾಡ್ತಾ ಇದ್ದೀರಾ, ಇದು ರಾಜ್ಯದ ಜನರ ದಾಖಲೆ ಅಲ್ಲ, ನಿಮ್ಮ ವೈಯಕ್ತಿಕ ದಾಖಲೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.